ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನೈಸಾ ಸ್ಕೈ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈಗ ಆಲ್ರೆಡಿ ಭರ್ಜರಿ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಲಹಂಕದ ಅಟ್ಟೂರ್ ಲೇಔಟ್ ಬಳಿ ನೈಸಾ ಸ್ಕೈ ಬಾರ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ನೈಸಾ ಸ್ಕೈ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಈ ಸ್ಕೈ ಬಾರ್ ಇರೋದು ಯಲಹಂಕದ ಅಟ್ಟೂರು ಲೇಔಟ್ ಬಳಿ. ಸ್ಕೈ ಬಾರ್ ಸಿಬ್ಬಂದಿಯಿಂದ ಲೈಟಿಂಗ್ಸ್ ಮತ್ತು ಡಿಜೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಡಿಜೆ ನಿರ್ಮಾನ್ ಕೂಡ ಆಗಮಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಲ್ಲಿರುವಂತಹ ಎಲ್ಲ ಪಬ್ಬು ಬಾರ್ ಅಂಡ್ ರೆಸ್ಟೋರೆಂಟು, ಅದರಲ್ಲಿ ನೈಸಾ ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಒಂದು ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ನೀವೀಗ ಗಮನಿಸ್ತಾ ಇದ್ದೀರಾ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗ ನೈಸಾ ಸ್ಕೈ ಬಾರಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ರೆಡಿ ಆಗಿದ್ದಾರೆ. ಈಗ ನೀವು ಯಲಹಂಕದ ಬಳಿ ಇರುವಂತಹ ನೈಸಾ ಸ್ಕೈ ಬಾರ್ ಹತ್ರ ಇದ್ದೀರಾ, ಅಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿ ವೀರೇಶ್. ಖಂಡಿತ ಪೂರ್ಣಿಮಾ, ಈಗಾಗಲೇ ಹೊಸ ವರ್ಷಕ್ಕೆ ಏನು ಕ್ಷಣಗಣನೆ ಶುರುವಾಗಿರುವಂಥದ್ದು ಮತ್ತು ಈಗಾಗಲೇ ಏನು ಕೆಲ ಗಂಟೆಗಳ ಬಾಕಿ ಬೆನ್ನಲ್ಲೇ ಈಗಾಗಲೇ ಬೆಂಗಳೂರಿನಾದ್ಯಂತ ಏನು ಒಂದು ಹೊಸ ವರ್ಷಕ್ಕೆ ಸ್ವಾಗತ ಮಾಡಲಿಕ್ಕೆ ಜನ ಕೂಡ ಕಾತುರದಿಂದ ಕಾಯ್ತಿರುವಂಥದ್ದು. ಸದ್ಯಕ್ಕೆ ಏನು ಬೆಂಗಳೂರಿನ ಯಲಹಂಕ ಭಾಗದಲ್ಲಿರುವಂಥ ನೈಸಾ ಸ್ಕೈ ಬಾರ್ನಲ್ಲಿ ಈಗಾಗಲೇ ಜನ ಕೂಡ ಆಗಮಿಸಲಿಕ್ಕೆ ರೆಡಿ ಆಗ್ತಿರುವಂಥದ್ದು ಮತ್ತು ಸದ್ಯಕ್ಕೆ ಈಗಾಗಲೇ ಈ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಿರುವಂಥದ್ದು. ಯಾಕಂದರೆ ಏನೋ ಒಂದು ನೈಸಾ ಸ್ಕೈ ಬಾರ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಒಂದು ಸೌಂಡ್ ಸಿಸ್ಟಮ್ ಆಗಿರ್ಬೋದು ಮತ್ತು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲವನ್ನೂ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಏನು ಈ ಒಂದು ಭಾಗದಲ್ಲಿ ಕೂಡ ಇದು ಇತ್ತೀಚೆಗೆ ಒಂದು ಆರಂಭವಾಗಿರುವಂಥದ್ದು. ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈಗಾಗಲೇ ಒಂದು ಈ ಬಾರ್ನಲ್ಲಿ ಕೂಡ ಏನು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು, ಚೇರ್ ಆಗಿರ್ಬೋದು ಮತ್ತು ಏನು ಬರಲಿಕ್ಕೆ ಜನಕ್ಕೆ ಸ್ವಾಗತ ಮಾಡಲಿಕ್ಕೆ ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಸದ್ಯಕ್ಕೆ. ಮತ್ತು ಈಗಾಗಲೇ ಬಂದಿರುವಂಥ ಒಂದು ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿ ಬರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಒಳ್ಳೆ ವೆಲ್ಕಮ್ ನೀಡುವ ಮೂಲಕ ಒಂದು ಸ್ವಾಗತ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈಗಾಗಲೇ ಗ್ರಾಹಕರು ಕೂಡ ಈಗಾಗಲೇ ಒಂದು ಒಳಗೆ ಬಂದು ಒಂದು ಎಂಜಾಯ್ ಮಾಡ್ತಿರುವಂಥ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಸದ್ಯಕ್ಕೆ ಒಂದು ಕಡೆ ಏನು ಬಾರ್ನ ವ್ಯವಸ್ಥೆ ಕೂಡ ರೆಡಿ ಮಾಡ್ಕೊಂಡಿರೋದು. ಯಾಕಂದರೆ ಇನ್ನೇನು ಕೆಲವೇ ಗಂಟೆಗಳ ಬಾಕಿ ಬೆನ್ನಲ್ಲಿ ಕೂಡ ಜನ ಕೂಡ ಬರಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಸಿಬ್ಬಂದಿಗಳು ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ನಿರ್ದೇಶಕ ಆಗಿರುವಂಥ ಏನು ಶ್ರವಂತ್ ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ನಿರ್ದೇಶಕರಾಗಿ ಅವರು ಹಲವು ಸಿನಿಮಾಗಳನ್ನು ಕೂಡ ಮಾಡಿರುವಂಥದ್ದು. ಶಶಾಂಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಹೊಸ ವರ್ಷದ್ದು ಯಾವ ರೀತಿ ನೀವು ಬಂದಿರೋ ಉದ್ದೇಶ ಏನು ಅಂತ? ನಾನು ಆ್ಯಕ್ಚುಲಿ ಲೊಕೇಶನ್ ಸ್ಕೌಟಿಂಗಿಗೆ ಅಂತ ಬಂದಿದ್ದು, ನಾನೀಗ ಮಾಡ್ತಾ ಇರೋ ಸಿನಿಮಾದ ಶೂಟಿಂಗಿಗೋಸ್ಕರ. ಸೊ ಹಂಗೆ ಇದು ಜಾಗ ಚೆನ್ನಾಗಿದೆ ಯಾರು ಅಂತ ಹೇಳಿದ್ರು ಅಂತ ಬಂದೆ. ಸೊ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೇಗೆ ಅನಿಸ್ತಾ ಇದೆ ಸರ್? ಯಾಕಂದರೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥದ್ದು ಮತ್ತು ಎಲ್ಲ ರೀತಿ ಒಳ್ಳೆ ಪ್ರಿಪರೇಷನ್ ಇದೆ, ಚೆನ್ನಾಗಿದೆ. ಹೊಸ ವರ್ಷಕ್ಕೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ? ತುಂಬ ಇಷ್ಟ ಆಗಿದ್ದು ಹೆಸರಿಟ್ಟಿದ್ದಾರಲ್ಲ ನ್ಯಾಸ ಅಂತ. ನೈಸಾ ನಮಗೆ ನ್ಯಾಸ ಥರ. ಸೊ ಹೆಸರು ತುಂಬ ಚೆನ್ನಾಗಿದೆ. ಪ್ಲಸ್ ಈ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಸ್ಕೈ ಬಾರ್ ಅನ್ನೋ ಫೀಲ್ಗೆ ಸ್ಕೈಯಲ್ಲೇ ತೇಲಾಡೋ ಥರ ಅನಿಸುತ್ತೆ ಒಳಗಡೆ ಬಂದರೆ. ಇಲ್ಲಿ ಯಲಹಂಕದ ಜನ ಕೂಡ ಏನು ಸಿಟಿಗೆ ಹೋಗಬೇಕಾಗಿತ್ತು, ಈಗ ಇಲ್ಲಿ ಹೊಸದಾಗಿ ಮಾಡಿರುವಂಥದ್ದು ಮತ್ತು ಈ ಒಂದು ವಾತಾವರಣ ಕೂಡ ಹೇಗೆ ಅನಿಸ್ತಾ ಇದೆ ಸರ್? ಯಾಕಂದರೆ ಇತ್ತೀಚೆಗೆ ನೀವು ಜನ ಕೂಡ ಬೇರೆ ಭಾಗ ಇಲ್ಲಿಂದ ಬೇರೆ ಭಾಗಕ್ಕೆ ಹೋಗ್ತಿದ್ರು, ಯಾಕಂದ್ರೆ ಸಿಟಿಗೆ ಹೋಗ್ತಿದ್ರು. ಈಗ ಹೊಸದಾಗಿ ನಿರ್ಮಾಣ ಆದಂಥದ್ದು ಮತ್ತು ಜೊತೆಗೆ ಇಲ್ಲಿ ಒಳ್ಳೊಳ್ಳೆ ಲೈಟಿಂಗ್ಸ್ ಆಗಿರ್ಬೋದು, ಡಿಜೆ ಆಗಿರ್ಬೋದು ಎಲ್ಲ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸರ್? ಅಲ್ಲ, ಟೋಟಲ್ ಆ್ಯಂಬಿಯನ್ಸೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಎಲ್ಲ ಎಂಟೈರ್ ಫ್ಯಾಮಿಲಿನೂ ಬಂದು ಎಂಜಾಯ್ ಮಾಡೋದಕ್ಕೆ ರೈಟ್ ಪ್ಲೇಸ್ ಅಂತ ಅಂದ್ಕೊತೀನಿ ಅಲ್ವಾ. ಈಗ ಎಲ್ಲ ಡ್ಯಾನ್ಸ್ ಫ್ಲೋರ್ ತುಂಬ ಹ್ಯೂಜ್ ಆಗಿದೆ, ಫ್ಯಾಮಿಲಿಗಳು ಬರ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಆಮೇಲೆ ಈ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ನಾವೆಲ್ಟಿ ಆಗಿದೆ, ತುಂಬ ಫ್ರೆಶ್ ಆಗಿದೆ. ಬರ್ತೀರಾ ಹಂಗಾದರೆ? ಡೆಫಿನೆಟ್ಲಿ ಬರ್ತೀನಿ. ಏನು ನಿರ್ದೇಶಕ ಶಶಾಂಕ್ ಅವರು ಕೂಡ ಏನೋ ಒಂದು ಫಿಲ್ಮ್ ಶೂಟು ಹಿನ್ನೆಲೆಯಲ್ಲಿ ನಾನು ಲೊಕೇಶನ್ ನೋಡೋಕೆ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಕೆಲವೇ ಗಂಟೆಗಳ ಬಾಕಿ ಬೆನ್ನಲ್ಲೇ ಈಗಾಗಲೇ ಜನ ಕೂಡ ಬರಲಿಕ್ಕೆ ಎಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ನೈಸಾ ಸ್ಕೈ ಬಾರ್ನಲ್ಲಿ ಕೂಡ ಜನ ಇತ್ತೀಚೆಗೆ ಈ ಕಡೆ ಎಲ್ಲ ಆಗಮಿಸಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಅಂದರೆ ಈಗಾಗಲೇ ಬೆಳಗ್ಗೆಯಿಂದನೇ ಕೂಡ ಜನ ಕೂಡ ಬರ್ತಾ ಇರುವಂಥದ್ದು. ನಿರ್ದೇಶಕರಾದಂಥ ಶಶಾಂಕ್ ಅವ್ರ ಪಕ್ಕ ಸ್ಕೈ ಬಾರ್ನ ಮಾಲೀಕರು ಕೂಡ ಇದ್ರು, ಲೋಕೇಶ್ ಅವರು. ಅವ್ರನ್ನೂ ಕೂಡ ಮಾತಾಡಿಸಿ ಅವ್ರು ಹೇಳ್ತಾರೆ ಕಂಪ್ಲೀಟ್ ಆಗಿ ಹೆಂಗೆ ನಡೀತಾ ಇದೆ ಸಿದ್ಧತೆಗಳು ಅಂತೆಲ್ಲ ಕೂಡ ಹೇಳ್ತಾರೆ. ಕೇಳಿ ಅವ್ರನ್ನ ಮಾತನಾಡಿಸಿ.
ಖಂಡಿತ ಪೂರ್ಣಿಮಾ, ಈಗಾಗಲೇ ಅವರು ಕೂಡ ಏನು ಬೆಳಗಿಂದ ಬ್ಯುಸಿ ಇದ್ದಾರೆ. ಯಾಕಂದರೆ ಜನ ಕೂಡ ಈ ಕಡೆ ಬರ್ತಾ ಇರುವಂಥದ್ದಾಗಿರ್ಬೋದು ಮತ್ತು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಬರಲಿಕ್ಕೆ ಕೂಡ ರೆಡಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಬಂದು ಕೂಡಲೇ ಹೇಳಿದರು. ಮತ್ತು ಈಗಾಗಲೇ ಈ ಒಂದು ನೈಸಾ ಸ್ಕೈ ಬಾರ್ನಲ್ಲಿ ಕೂಡ ಏನು ಸುಮಾರು 500ಕ್ಕೂ ಹೆಚ್ಚು ಕಪಲ್ಸ್ಗಳು ಕೂಡ ಈಗಾಗಲೇ ಬುಕ್ ಆಗಿರುವಂಥದ್ದು. ಮತ್ತು ಈಗಾಗಲೇ ನೀವು ಈಗಾಗಲೇ ಚೇರ್ಗಳು ನೋಡ್ತಿರ್ಬೋದು. ಯಾಕಂದರೆ ಹಂತವಾಗಿ ಕೂಡ ಏನು ಚೇರ್ಗಳು ಕೂಡ ಫುಲ್ ಆಗ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಬರುವಂಥ ಗ್ರಾಹಕರನ್ನು ಕೂಡ ಈಗಾಗಲೇ ಸ್ವಾಗತ ಮಾಡಲಿಕ್ಕೂ ಕೂಡ ಏನು ಇಲ್ಲಿ ಸಿಬ್ಬಂದಿಗಳು ರೆಡಿ ಆಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಮೇಲ್ಗಡೆ ಭಾಗದಲ್ಲಿ ನೀವು ನೋಡ್ತಿರ್ಬೋದು. ಯಾಕಂದರೆ ಬಂದಂಥ VIP ಗಳಿಗೂ ಕೂಡ ಇಲ್ಲಿ ಬರುವಂಥ VIP ಗಳು ಕೂಡ ಸಪ್ರೇಟಾಗಿ ಒಂದು ಚೇಂಬರನ್ನು ಕೂಡ ರೆಡಿ ಮಾಡಿರುವಂಥದ್ದು. ಮತ್ತು ಬರುವಂಥ ಗ್ರಾಹಕರಿಗೂ ಕೂಡ ಈಗಾಗಲೇ ಏನು ಟಾಪ್ ಮೇಲೆ ಕೂಡ ಅವರಿಗೆ ಸೀಟ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾಗಿ ಅವರಿಗೆ ಇದು ತೊಂದರೆ ಆಗದಂತೆ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಸ್ಕೈ ಬಾರ್ ಸಿಬ್ಬಂದಿಗಳು ಕೂಡ ಮಾಡಿಕೊಂಡಿರುವಂಥದ್ದು. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೈಸಾ ಸ್ಕೈ ಬಾರ್ನ ಮಾಲೀಕರಾದಂತಹ ಲೋಕೇಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವೀರೇಶ್ ಅಲ್ಲಿಂದ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಇನ್ನೇನು ಕೆಲವೇ ಗಂಟೆಗಳ ಬಾಕಿ ಬೆನ್ನಲ್ಲೇ ಏನು ಸಿಲಿಕಾನ್ ಸಿಟಿ ಜನ ಈಗಾಗಲೇ ಏನು 2025 ವೆಲ್ಕಮ್ ಮಾಡಲಿಕ್ಕೆ ಏನು ತುದಿಗಾಲಿಯಲ್ಲಿ ಕಾಯ್ತಾ ಇದ್ದಾರೆ. ಅದರಂತೆ ಕೂಡ ಏನು ಯಲಹಂಕದ ಅಟ್ಟೂರು ಮುಖ್ಯ ರಸ್ತೆಯಲ್ಲಿರುವಂಥ ಏನು ನೈಸ್ ಸ್ಕೈ ಬಾರ್ ನಲ್ಲಿ ಕೂಡ ಇವತ್ತು ಜನ ಕೂಡ ಜಾಸ್ತಿ ಬರುವಂಥ ಸಾಧ್ಯತೆಗಳು ಇದೆ. ಈಗಾಗಲೇ ಇನ್ನೇನು ಸಂಜೆ ಆಗ್ತಿದ್ದಂತೆ ಕೂಡ ಜನ ಬರಲಿಕ್ಕೆ ಕಾತುರದಿಂದ ಕಾಯ್ತಿರುವಂಥದ್ದು. ಮತ್ತು ಈ ಒಂದು ಸ್ಕೈ ಬಾರ್ ಓನರ್ ಆಗಿರುವಂಥ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಇದ್ದೇನೆ. ಸರ್, ಇವತ್ತು ಹೊಸ ವರ್ಷ ಆದ್ಯತೆ ಹಿನ್ನೆಲೆಯಲ್ಲಿ ಯಾವ ರೀತಿ ಇದೆ ಸರ್? ನಮ್ಮದು ಪ್ರಿಪರೇಷನ್ ಯಾವ ರೀತಿ ನಡೆದಿದೆ? ನಮಸ್ಕಾರ ಎಲ್ಲರಿಗೂ. ಈಗ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಓಪನ್ ಮಾಡಿದ್ದೀವಿ ನೈಸಾ ಸ್ಕೈ ಬಾರ್. ರೆಸ್ಪಾನ್ಸ್ ಈಗಾಗಲೇ ಎಲ್ಲ ತುಂಬ ಬುಕ್ಕಿಂಗ್ಸ್ ಬರ್ತಾ ಇದೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಸಾಯಂಕಾಲ ಕಾದು ನೋಡ್ಬೇಕು ಯಾವ ಥರ ಜನ ಬರ್ತಾರೆ. ಎಲ್ಲ ಥರ ಅನುಕೂಲ ಮಾಡಿಟ್ಟಿದ್ದೀವಿ. ಸರ್, ಈಗ ಹೊಸ ವರ್ಷಕ್ಕೆ ಅಂದರೆ ಈಗಾಗಲೇ ಯಾಕಂದರೆ ಹೊಸದು ಮತ್ತು ಜನಕ್ಕೆಲ್ಲ ಪ್ರಚಾರ ಆಗಿದೆ. ಅದರಂತೆ ಕೂಡ ಎಷ್ಟು ಬುಕ್ಕಿಂಗ್ ಆಗಿದ್ದಾವೆ ಸದ್ಯಕ್ಕೆ? ಈಗ ಸದ್ಯಕ್ಕೆ ಒಂದು 200 ಕಪಲ್ಸ್ ಬುಕ್ ಆಗಿದೆ. ಇನ್ನು ಮುಂದೆ ನೋಡ್ಬೇಕು ಎಷ್ಟು ಜನ. ಒಟ್ಟು ಟೋಟಲ್ ಒಂದು 500 ಜನ ಅಷ್ಟು ಕೆಪಾಸಿಟಿ ಇದೆ ಸೀಟಿಂಗು. ನೋಡಬೇಕಾಗುತ್ತೆ ಸಂಜೆ ಯಾವ ಥರ ಜನ ಬರ್ತಾರೆ ಗೊತ್ತಿಲ್ಲ. ಇನ್ನೂ ಸದ್ಯಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ. ಸರ್, ಅಂದರೆ ಹೊಸ ವರ್ಷಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ? ಯಾಕಂದರೆ ಈಗಾಗಲೇ ಸಿಲಿಕಾನ್ ಸಿಟಿ ಅಂಥ ಕಡೆ ಎಲ್ಲ ಸೆಲೆಬ್ರೇಷನ್ಗೆ ಮತ್ತು ಸೆಲೆಬ್ರಿಟಿಗಳು ಕೂಡ ಬರ್ತಾ ಇದ್ದಾರೆ. ಅದರಂತೆ ನಿಮ್ಮ ಒಂದು ಈ ಸ್ಕೈ ಬಾರಲ್ಲಿ ಎಷ್ಟು ಜನ ಏನು ಸೆಲೆಬ್ರಿಟಿಗಳು ಬರುವಂಥ ಸಾಧ್ಯತೆ ಇದೆ? ಸೆಲೆಬ್ರಿಟೀಸ್ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಪ್ರೋಗ್ರಾಮ್ ಬಂದು ಇಂಟರ್ನ್ಯಾಷನಲ್ DJ ಕರೆಸ್ತಾ ಇದ್ದೀವಿ. ಲೈವ್ ಮ್ಯೂಸಿಕ್ ಇರುತ್ತೆ. ಪ್ರತಿಯೊಂದು ಅನ್ಲಿಮಿಟೆಡ್ ಡ್ರಿಂಕ್ಸು ಫುಡ್ಡು ಎಲ್ಲ ಅನ್ಲಿಮಿಟೆಡ್ ಪ್ಯಾಕೇಜಲ್ಲಿ ಮಾಡಿದ್ದೀವಿ. ನೋಡಬೇಕಾಗುತ್ತೆ ಯಾವ ರೀತಿ ಪ್ಯಾಕೇಜ್ ಮಾಡಿದ್ದಾರೆ ಸರ್. ಯಾಕಂದರೆ ಈಗ ಗ್ರಾಹಕರಿಗೆ ಈಗಾಗಲೇ ಆಲ್ಮೋಸ್ಟ್ ಪ್ರಚಾರ ಆಗಿದೆ ಎಲ್ಲ ಕಡೆನೂ ಸ್ಕೈ ಬಾರ್ ವಿಚಾರವಾಗಿ. ಈಗ ಅಂದರೆ ಬರುವಂಥ ಗ್ರಾಹಕರಿಗೆ ಯಾವ ರೀತಿ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಅಂತ? ಅನ್ಲಿಮಿಟೆಡ್ ಡ್ರಿಂಕು ಮತ್ತು ಫುಡ್ಡು ಕಪ್ಪಲ್ಗೆ 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಸಿಂಗಲ್ ಬಂದರೆ 2,500 ರೂಪೀಸ್ ಮಾಡಿದ್ದೀವಿ. ರೀಸನಬಲ್ ಆಗಿ ಇಟ್ಟಿದ್ದೀವಿ. ಯಾಕಂದರೆ ಲಾಂಚ್ ಮಾಡಿರೋದು ರೀಸೆಂಟಾಗಿ ಒಂದು 20 ಡೇಸ್ ಆಗಿದೆ ಲಾಂಚ್ ಮಾಡಿ. ಹಂಗಾಗಿ ಜನಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಯಲಹಂಕ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಪ್ರೈಸ್ ಇಟ್ಟಿದ್ದೀವಿ ಎಲ್ಲರಿಗೂ ಒಂದು ಹೊಸ ವರ್ಷಕ್ಕೆ. ಸರ್, ಇವಾಗ ಹೊಸ ವರ್ಷಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಅಂದರೆ ಈ ಬಾರಿ ನಿಮ್ಮದು ಲಾಂಚ್ ಆಗಿರುವಂಥದ್ದು ಮತ್ತು ಜನರಿಗೆ ಆಕರ್ಷಣೆ ಥರ ಯಾವ ರೀತಿ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಎಲ್ಲ ಥರ ರೆಡಿ ಇದೆ. ಇಂಟರ್ನ್ಯಾಷನಲ್ DJ ಕರೆಸ್ತಾ ಇದ್ದೀವಿ. ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಫುಡ್ಡು, ಡ್ರಿಂಕ್ಸು, ಪ್ರತಿಯೊಂದು ಜನಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಸರ್, ಈಗ ಕೊನೆಯದಾಗಿ ಯಾವ ರೀತಿ ಅಂದರೆ ಬರುವಂಥ ಗ್ರಾಹಕರಿಗೆ ಯಾವ ರೀತಿ ಫೆಸಿಲಿಟಿ ಆಗಿರ್ಬೋದು ಮತ್ತು ಅವರಿಗೆ ಬಂದರೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅನ್ನೋದಾದರೆ ಕೊನೆ ಮಾತು? ಚೆನ್ನಾಗಿ ಅಂದರೆ ಈಗ ನೋಡಿ, ಲೈಟಿಂಗು, ಸೌಂಡ್ ಸಿಸ್ಟಮು ಬ್ಯಾಂಗ್ಳೂರಲ್ಲಿ ಯಾರೂ ಈ ಥರ ಸಿಸ್ಟಮ್ ಯೂಸ್ ಮಾಡಿಲ್ಲ. ಹಂಗಾಗಿ ಜನ ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ಆಂಬಿಯನ್ಸು ಮತ್ತು ಲೈಟಿಂಗ್, ಸೌಂಡ್ ಸಿಸ್ಟಮ್ಮು, ಅವ್ರಿಗೆ ಏನು ಬೇಕೋ ಜನಕ್ಕೆ ಊಟ, ಡ್ರಿಂಕ್ಸು ಪ್ರತಿಯೊಂದು ಅನುಕೂಲ ಮಾಡಿ ಇಟ್ಟಿದ್ದೀವಿ ಇಲ್ಲಿ. ನೋಡ್ಬೇಕು. ನಮ್ಮ ಟೈಮಿಂಗ್ ಏನಾದರೂ ಎಷ್ಟು ಗಂಟೆ ಅಂತ? 7 o'clock ಸ್ಟಾರ್ಟ್ ಆಗುತ್ತೆ ಈವೆಂಟು. 12 o'clock ಲಾಸ್ಟ್ ಮುಗಿಯುತ್ತೆ. ಇದಿಷ್ಟು ಏನು ಓನರ್ ಲೋಕೇಶ್ ಅವರ ಮಾತಾಗಿತ್ತು. ಮತ್ತು ಏನು ಬರುವಂಥ ಗ್ರಾಹಕರಿಗೆ ಯಾವುದೇ ರೀತಿ ಸೌಕರ್ಯಗಳು ಕಡಿಮೆ ಆಗದೇ ರೀತಿ ಏನು ಅವರಿಗೆ ಎಲ್ಲ ರೀತಿಯ ಒಂದು ಪ್ಯಾಕೇಜ್ ಸಿಸ್ಟಮಲ್ಲಿ ಕೊಡ್ತೀವಿ. ಮತ್ತು ಅವರಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಫುಲ್ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೈನ್ ಜೊತೆ ವೀರೇಶ್ ಪತ್ತರ್, ಪವರ್ TV, ಬೆಂಗಳೂರು.